ಹಲೋ ವೀಕ್ಷಕರೇ, ಇವತ್ತು ನಾನು ಕರಿಬೇವಿನ ಚಿತ್ರಾನ್ನ ಮಾಡಿ ನೋಡೋಣ ಬನ್ನಿ. ಇದು ಹೆಲ್ತಿಗೆ ತುಂಬ ಒಳ್ಳೆಯದು ಕರಿಬೇವು. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: 2 ಈರುಳ್ಳಿ, ಟೊಮೆಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವಿನ ಸೊಪ್ಪು, ಕಾಳುಮೆಣಸು, ಪುದೀನ ಸೊಪ್ಪು, ಸ್ವಲ್ಪ ಮೆಂತ್ಯ, ಹೆಚ್ಕೊಂಡಿರ್ತಕ್ಕಂಥ 1 ಈರುಳ್ಳಿ ಗಡ್ಡೆನ ನಾವು ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ಎಲ್ಲನೂ ಹೆಚ್ಕೊಂಡಿರ್ತಕ್ಕಂಥ ಕರಿಬೇವಿನ ಸೊಪ್ಪನ್ನು ಎಲ್ಲನೂ ನಾವು ಮಿಕ್ಸಿ ಜಾರ್ ಒಳಗೆ ಹಾಕೋಬೇಕು. ಹಾಕೊಂಡ ನಂತರ ಮಿಕ್ಸಿ ಜಾರ್ಗೆ ನಾವು ಈರುಳ್ಳಿ, ಮೆಣಸು, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಇದಕ್ಕೆ ಪುದೀನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ನಾನು 4 ರಿಂದ 5 ಮೆಣಸಿನ್ಕಾಯಿ, ನೀವು ಖಾರ ಕಡಿಮೆ ತಿಂತಿದ್ರೆ ಕಡಿಮೆನೂ ಹಾಕೋಬೋದು. ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ತಿಂತಿದ್ದೀವಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ನಮ್ಮ ಮನೇಲಿ ಒಣಗಿದೆ. ಇವತ್ತು ಫ್ರೆಶ್ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಅನ್ನ ಮಾಡಿಟ್ಕೊಂಡಿದ್ದೀನಿ. ಇವಾಗ ನಾನು ಈ ಥರ ನುಣ್ಣಗೆ ನಾವು ಮಿಕ್ಸಿ ಮಾಡ್ಕೋಬೇಕು. ತರಿ ಆಗಿದ್ರೂ ನಡೀತದೆ, ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ತರಿ ಆಗಿದ್ದರೆ. ಈ ಥರ ಒಲೆ ಮೇಲೆ ನಾನೀಗ ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ 4 ರಿಂದ 5 ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಬಿಸಿ ಆದ ತಕ್ಷಣ ನಾವು ಕಡಲೆ ಬೀಜ ಹಾಕೋಬೇಕು. ಕಡಲೆ ಬೀಜ ಸ್ವಲ್ಪ ಫ್ರೈ ಆಗಬೇಕು. ಆಮೇಲೆ ಇದಕ್ಕೆ ಉದ್ದಿನಬೇಳೆ ಹಾಕೋಬೇಕು. ಒಗ್ಗರಣೆಗೆ ಇದಕ್ಕೆ ಸಾಸಿವೆ ಹಾಕೋಬೇಕು. ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಇದನ್ನು ಚಟಪಟ ಸಿಡಿದ ನಂತರ ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ಈ ಕಡಲೆ ಬೀಜ ಆಮೇಲೆ ಉದ್ದಿನಬೇಳೆ ಹಾಕೋದ್ರಿಂದ ಕರಿಬೇವಿನಲ್ಲಿ ಕೈ ಇರುತ್ತಲ್ಲ, ಅದು ಸ್ವಲ್ಪ ಕಡಿಮೆ ಆಗುತ್ತಂಥೇಳಿ ಇದನ್ನು ಹಾಕ್ಕೊಳ್ಳೋದು. ಇದು ಫ್ರೈ ಆದ ನಂತರ ಈಗ ನಾವು ಹೆಚ್ಕೊಂಡಿರತಕ್ಕಂಥ ಸಣ್ಣ ಈರುಳ್ಳಿ, ಇದನ್ನು ಆಗಲೇ ನಾವು ತೋರಿಸಿರಲಿಲ್ಲ. 1 ಈರುಳ್ಳಿಗಡ್ಡೆನ ಸಪ್ರೇಟಾಗಿ ಇಟ್ಕೊಂಡಿದ್ವಿ. ಅದನ್ನು ಈಗ ಆ್ಯಡ್ ಮಾಡಿ ಫ್ರೈ ಮಾಡ್ಕೊತೀನಿ. ಇದು ಸ್ವಲ್ಪ ಗೋಲ್ಡನ್ ಫ್ರೈ ಆಗಬೇಕು, ಅಂದರೆ ಸ್ವಲ್ಪ ಕೆಂಪು ಫ್ರೈ ಆಗಿ ನಾವು ಹುರ್ಕೋಬೇಕು. ಕಡಲೆ ಬೀಜ, ಉದ್ದಿನಬೇಳೆ ಅದೆಲ್ಲ ಸ್ವಲ್ಪ ಈರುಳ್ಳಿ ಬೇಗ ಬೇಯಲಿ ಅಂತೇಳಿ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿದ್ರೇ ಯಾವತ್ತೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮೀಡಿಯಮ್ ಫ್ಲೇಮ್ನಲ್ಲೇ ನಾವು ಫ್ರೈ ಮಾಡ್ಕೊಬಿಡಬೇಕು, ಇಲ್ಲಾಂದರೆ ಈರುಳ್ಳಿ ಎಲ್ಲ ಹೊತ್ಕೊಂಡ್ಬಿಡುತ್ತೆ. ಉಳ್ಳಾಗಡ್ಡಿ ಫ್ರೈ ಆದ ನಂತರ ಟೊಮೆಟೊ ಆ್ಯಡ್ ಮಾಡ್ಕೋಬೇಕು. ಇದು ಟೊಮೆಟೊ ಕೂಡ ಮೆತ್ತಗಾಗೋವರೆಗೂ ನಾವು ಬೇಯಿಸ್ಕೋಬೇಕು. ಇದು ಕರಿಬೇವಿನ ಚಿತ್ರಾನ್ನ ಎಲ್ಲ ಅಗದಿ ಫಾಸ್ಟಾಗಿ ಆಗುವಂಥ ರೆಸಿಪಿ ಇದು. ನಾವು ತಾಯಂದಿರು ಲೇಟಾಗಿ ಎದ್ದರೂ ಕೂಡ ಮಕ್ಕಳಿಗೆ ಬೇಗ 2 ರಿಂದ 3 ನಿಮಿಷದಲ್ಲಿ ಕರಿಬೇವಿನ ಚಿತ್ರಾನ್ನ ಆಗಿಬಿಡುತ್ತೆ. ಇದು ಮಕ್ಕಳಿಗೆ ಹೆಲ್ತಿಗೂ ಕೂಡ ತುಂಬ ಬೆನಿಫಿಟ್ ಆಗುತ್ತೆ. ಇದರಲ್ಲಿ ಐರನ್ ಕಂಟೆಂಟ್ ತುಂಬ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಕ್ಕಳಿಗೂ ಹೆಲ್ಪ್ ಆಗುತ್ತೆ. ಕಣ್ಣಿಗೂ ಎ ವಿಟಮಿನ್ ಜಾಸ್ತಿ ಇರುತ್ತೆ. ಕಣ್ಣಿಗೂ ತುಂಬ ಹೆಲ್ಪ್ ಆಗುತ್ತೆ ಇದು ಕರಿಬೇವು. ಆದ್ದರಿಂದ ಈಗ ನೋಡಿರಿ, ಇದು ಫ್ರೈ ಆಯಿತು. ಇವಾಗ ಫ್ರೈ ಆದ ನಂತರ ನಾವು ಇದಕ್ಕೆ ಮಿಕ್ಸಿ ಏನು ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ನಾವು ಇದನ್ನು ಆ್ಯಡ್ ಮಾಡ್ಕೋಬೇಕು. ಇದಕ್ಕೆ ಆ್ಯಡ್ ಮಾಡಿಕೊಂಡು ಇದನ್ನು ನಾವು ಒಳ್ಳೆ ಮಿಕ್ಸ್ ಕೊಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ನಾವು ಮೀಡಿಯಮ್ ಫ್ಲೇಮ್ನಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ಅದು ಹಸಿ ಎಲ್ಲ ಮೆಣಸಿನ್ಕಾಯಿ ಘಾಟು, ಅದು ಕರಿಬೇವಿನ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನಾವು ಇದನ್ನು ಚೆನ್ನಾಗಿ 2 ರಿಂದ 3 ನಿಮಿಷ ಫ್ರೈ ಆಗಬೇಕು. ಆಮೇಲೆ ಇದಕ್ಕೆ ಜಾರದೊಳಗಿರೋದಕ್ಕೆ ಅದು ಸ್ವಲ್ಪ ಜಾರಿಗೆ ನೀರು ಹಾಕ್ಕೊಂಡು ಅದೇ ನೀರನ್ನು ಸ್ವಲ್ಪ ಇದಕ್ಕೆ ಆ್ಯಡ್ ಮಾಡ್ಕೋತೀನಿ ನಾನು. ಸ್ವಲ್ಪ ಆ್ಯಡ್ ಮಾಡಿಕೊಂಡು ಮತ್ತೆ ಇದನ್ನು ಫ್ರೈ ಮಾಡಲಿಕ್ಕೆ ಬಿಡ್ತೀನಿ. ಇದನ್ನ 2 ರಿಂದ 3 ನಿಮಿಷ. ಇವಾಗಿದು ಕುಕ್ ಆಗಲಿ 1-2-3 ನಿಮಿಷ. 1 ನಿಮಿಷ ಕುಕ್ ಆದರೆ ಸಾಕು ಅನಿಸುತ್ತೆ.
ಇವಾಗ ನೋಡಿರಿ ಕಲರ್ ಚೇಂಜ್ ಆಯ್ತು. ಇವಾಗ ಇದಕ್ಕೆ ನಾನು ಅರಿಶಿನ ಹಾಕ್ತೀನಿ. ಅರಿಶಿನ ಹಾಕಿದ್ರೆ ಒಳ್ಳೆ ಕಲರ್ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹಾಕ್ತೀನಿ ನಾನು. ಹಾಕಿ ಮತ್ತು ಸ್ವಲ್ಪ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಮತ್ತು ಒಂದು 2-3 ಸೆಕೆಂಡ್ ಅಷ್ಟೇ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಸ್ವಲ್ಪ ಬೇಯಕ್ಕೆ ಬಿಟ್ಟು ಇವಾಗ ನೋಡಿರಿ ಕರಿಬೇವಿನ ಚಿತ್ರಾನ್ನದ್ದು ಪೇಸ್ಟು ಏನೈತಲ್ಲ ಇದು ರೆಡಿ ಆಗೈತಿ ನೋಡಿರಿ. ಇವಾಗ ಇದಕ್ಕೆ ನಾವು ಮಾಡಿಟ್ಕೊಂಡಿದ್ವಲ್ಲ ಮೊದಲೇ ಅನ್ನನ, ಈ ಬಿಸಿ ಬಿಸಿ ಇದೆ ನೋಡಿರಿ, ಇದನ್ನ ಮಾಡಿಟ್ಕೊಂಡಿದ್ದ ಅನ್ನನ ನಾವು ಇದಕ್ಕೆ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡು ಕಲಿಸ್ಬಿಡ್ಬೇಕ್ರಿ. ಇದಕ್ಕೆ ನೋಡಿರಿ ಕರಿಬೇವಿನ ಚಿತ್ರಾನ್ನ ಇವಾಗ ರೆಡಿ ಆಯಿತು ನೋಡಿರಿ. ಭಾಳ ತುಂಬ ರುಚಿಯಾಗಿ ರೆಡಿಯಾಗಿದೆ. ಮಕ್ಕಳು ತುಂಬ ಇಷ್ಟಪಡ್ತಾರೆ. ಕರಿಬೇವು ಊಟದಲ್ಲಿ ಎತ್ತಿ ಎತ್ತಿ ಇಡ್ತಾರೆ, ಆದ್ರೆ ಈ ಥರ ಮಾಡಿಕೊಟ್ರೆ ಸುಮ್ಮನೆ ಟೇಸ್ಟ್ ಆಗೈತಮ್ಮ ಅಂಥೇಳಿ, ತುಂಬ ಚೆನ್ನಾಗೈತೆ ಅಂಥೇಳಿ ತಿಂದುಬಿಡ್ತಾರೆ. ನೋಡಿರಿ ಈ ಥರ ಕಲರು ತುಂಬ ಚೆನ್ನಾಗಾಯ್ತು. ಆಯ್ತು, ಇದನ್ನು ಸರ್ವ್ ಮಾಡಿದ್ದೀವಿ ನೋಡಿರಿ. ಕರಿಬೇವಿನ ಚಿತ್ರಾನ್ನ ನೀವು ಮಾಡಿ ನೋಡಿರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ.